ಭಾರತದ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ಇಸ್ರೋ ಐತಿಹಾಸಿಕ ಸಾಧನೆಗೆ ಸಜ್ಜಾಗಿದೆ. ಕಳೆದ 6 ದಶಕಗಳಲ್ಲಿ ಎಷ್ಟೋ ಮಂದಿ ಮಹನೀಯರ ಅಹರ್ನಿಶಿ ಕೃಷಿ ಕಾರಣ ಈಗಾಗಲೇ 99 ಪ್ರಯೋಗಗಳನ್ನು ನಡೆಸಿರುವ ಇಸ್ರೋ ಇದೀಗ 100 ಮಿಷನ್ಗೆ ಸಜ್ಜಾಗಿದೆ. ನಾಡಿದ್ದು ಇದಕ್ಕೆ ಮುಹೂರ್ತ ನಿಗದಿಯಾಗಿದೆ. ಶ್ರೀಹರಿಕೋಟಾದಲ್ಲಿ ಜನವರಿ 29ರಂದು ಜಿಎಸ್ಎಲ್ವಿ F-15 ಪ್ರಯೋಗದ ಮೂಲಕ ಶತಕ ಸಾಧಿಸಲು ಇಸ್ರೋ ಕಾದಿದೆ. ಒಟ್ಟು 592 ಉಪಗ್ರಹಗಳನ್ನು ಪ್ರಯೋಗಿಸಿದೆ. ಇಸ್ರೋದ 99 ಪ್ರಯೋಗಗಳಲ್ಲಿ 89 ಯಶಸ್ವಿಯಾಗಿದೆ ಎಂಬುದು ಗಮನಾರ್ಹ. ವಕ್ಫ್ ತಿದ್ದುಪಡಿ ಮಸೂದೆಯ ಪರಿಶೀಲನೆಗಾಗಿ ರಚಿಸಲಾಗಿದ್ದಂತಹ ಜೆಪಿಸಿ ಹಲವು ಪ್ರತಿಪಾದನೆಗಳೊಂದಿಗೆ ಬಿಲ್ಗೆ ಅನುಮೋದನೆಯನ್ನು ಕೊಟ್ಟಿದೆ. ವಿಪಕ್ಷ ಸಂಸದರು ಸೇರಿ ಇತರರು 44 ತಿದ್ದುಪಡಿಗಳಿಗೆ ಸೂಚಿಸಿದರು. ಈ ಪೈಕಿ 14 ತಿದ್ದುಪಡಿಗಳಿಗೆ ಜೆಪಿಸಿ ಅನುಮೋದನೆಯನ್ನು ಕೊಟ್ಟಿದೆ ಅಂತ ಮುಖ್ಯಸ್ಥ ಜಗದಾಂಬಿಕಾ ಪಾಲ್ ತಿಳಿಸಿದ್ದಾರೆ. ಸಮಿತಿಯಲ್ಲಿದ್ದ ಎನ್ಡಿಎ ಸದಸ್ಯರು ಸೂಚಿಸಿದ್ದ ಬದಲಾವಣೆಗಳಿಗಾಗಿ ಜೆಪಿಸಿ ಅನುಮೋದನೆ ನೀಡಿದೆ. ಆದರೆ ವಿಪಕ್ಷಗಳು ಸೂಚಿಸಿದ ತಿದ್ದುಪಡಿಗಳನ್ನು ಸಮಿತಿ ತಿರಸ್ಕರಿಸಿದೆ. ಇದು ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಜೆಪಿಸಿ ಕೆಲಸ ಮಾಡಿಲ್ಲ ಅಂತ ಆರೋಪಿಸಿದೆ. ಈ 14 ಪ್ರತಿಪಾದನೆಗಳ ಅನುಮೋದನೆಗೆ ನಾಡಿದ್ದು ವೋಟಿಂಗ್ ನಡೆಯಲಿದೆ. ಜನವರಿ 31ಕ್ಕೆ ಅಂತಿಮ ವರದಿಯನ್ನು ಲೋಕಸಭೆಗೆ ಸಲ್ಲಿಸಲು ಜೆಪಿಸಿ ಮುಖ್ಯಸ್ಥರು ತೀರ್ಮಾನಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಹೊಸ ವೈರಸ್ ಒಂದು ಭೀತಿಯನ್ನ ಉಂಟು ಮಾಡ್ತಾ ಇದೆ. ಜಿಬಿಎಸ್ ಸೋಂಕಿಗೆ ಸೊಲ್ಲಾಪುರದ ವ್ಯಕ್ತಿಯೊಬ್ಬರು ಬಲಿಯಾಗಿದ್ದಾರೆ. ಪುಣೆಯಲ್ಲಿ ಇವರೆಗೂ 100ಕ್ಕೂ ಹೆಚ್ಚು ಮಂದಿಯಲ್ಲಿ ಈ ವೈರಸ್ ಕಾಣಿಸಿಕೊಂಡಿದೆ. ಈ ಪೈಕಿ 16 ಮಂದಿ ವೆಂಟಿಲೇಟರ್ನಲ್ಲಿದ್ದಾರೆ. ಮೃತ ಸೋಂಕಿತರು ಕೂಡ ಪುಣೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ರು. ಬ್ಯಾಕ್ಟೀರಿಯಾ ವೈರಸ್ ಇನ್ಫೆಕ್ಷನ್ ಕಾರಣ ಕಡಿಮೆ ರೋಗ ನಿರೋಧಕ ಶಕ್ತಿ ಇದ್ದವರು ಜಿಬಿಎಸ್ ಸೋಂಕಿಗೆ ತುತ್ತಾಗುವ ಸಂಭವ ಇದೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಶರೀರಕ್ಕೆ ಸೋಕಿದ ಇನ್ಫೆಕ್ಷನ್ಗೆ ಪ್ರತಿಸ್ಪಂದಿಸುವ ರೋಗ ನಿರೋಧಕ ವ್ಯವಸ್ಥೆ ಆಕಸ್ಮಿಕವಾಗಿ ನರಗಳ ಮೇಲೆ ದಾಳಿ ಮಾಡುವ ಅಪರೂಪದ ಸೋಂಕು ಇದಾಗಿದ್ದು ಮೈಕೈ ನೋವು, ಸ್ನಾಯು ಸೆಳೆತ, ಸುಸ್ತು ಇದರ ಪ್ರಮುಖ ಲಕ್ಷಣ. ಕಲುಷಿತ ಆಹಾರ, ನೀರಿನ ಮೂಲಕ ಈ ಸೋಂಕು ಹಬ್ಬುತ್ತೆ. ಜನ ಗಾಬರಿಗೊಳ್ಳೋದು ಬೇಡ, ಯಾಕಂದ್ರೆ ಇದು ಅಂಟು ರೋಗ ಅಲ್ಲ. ಇದಕ್ಕೆ ಚಿಕಿತ್ಸೆ ಇದೆ. ಬಾಧಿತರ ಪೈಕಿ 80% ಮಂದಿ ಡಿಸ್ಚಾರ್ಜ್ ಆದ 6 ತಿಂಗಳಲ್ಲಿ ನಡೆದಾಡ್ತಾ ಇದ್ದಾರೆ. ಕೆಲವರಲ್ಲಿ ಮಾತ್ರ 1 ವರ್ಷ ಇದು ಹಿಡಿಯಬಹುದು ಅಂತ ವೈದ್ಯರು ಹೇಳ್ತಿದ್ದಾರೆ. ಇದು ದುಬಾರಿ ಚಿಕಿತ್ಸೆ ಆಗಿರೋ ಕಾರಣ ಮಹಾರಾಷ್ಟ್ರ ಸರ್ಕಾರ ಉಚಿತ ಚಿಕಿತ್ಸೆಯನ್ನ ಘೋಷಣೆ ಮಾಡಿದೆ. ನೋಡಿ, ಕರ್ನಾಟಕ ಕೂಡ ಗಡಿ ಹಂಚಿಕೊಂಡಿದೆ. ನಾವು ಸಂಚಾರ ಆಗಬೇಕು, ಆರೋಗ್ಯ ಇಲಾಖೆ ಸ್ವಲ್ಪ ಎಚ್ಚೆತ್ಕೊಂಡ್ರೆ ಒಳಿತು ಅಂತ ಕಾಣಿಸುತ್ತೆ. ಟ್ರಂಪ್ ಸರ್ಕಾರ ಅಕ್ರಮ ವಲಸೆಗಾರರ ವಿಚಾರದಲ್ಲಿ ಕಠಿಣ ನಿಯಮವನ್ನ ಅನುಸರಿಸ್ತಾ ಇದೆ. ಅಮೆರಿಕದಲ್ಲಿರುವ ಅಕ್ರಮ ವಲಸಿಗರನ್ನ ವಿಶೇಷ ವಿಮಾನಗಳಲ್ಲಿ ಅವರ ಸ್ವದೇಶಗಳಿಗೆ ಕಳಿಸ್ತಾ ಇದೆ. ಇದಕ್ಕೆ ಕೆಲವು ದೇಶಗಳಿಂದ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ತಮ್ಮ ಪೌರರ ಕೈಗೆ ಕೋಳ ತೊಡಿಸಿ ವಾಪಸ್ ಕಳಿಸ್ತಾ ಇರೋದನ್ನ ಬ್ರೆಜಿಲ್ ಖಂಡಿಸಿದೆ. ಇನ್ನು ಕೊಲಂಬಿಯಾ ಸಹ ಮೊದಲಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು. ವಲಸಿಗರನ್ನ ಕರೆತರುವ ಅಮೆರಿಕ ವಿಮಾನಗಳನ್ನು ನಮ್ಮ ದೇಶಕ್ಕೆ ಬಿಟ್ಕೊಳ್ಳಲ್ಲ ಅಂತ ಹೇಳಿತ್ತು. ಗೌರವದಿಂದ ಕಳಿಸಿಕೊಟ್ರೆ ಮಾತ್ರ ಒಪ್ತೀವಿ ಅಂದಿತ್ತು. ಇದಕ್ಕೆ ಗರಂ ಆದರೂ ಟ್ರಂಪ್ ಏನ್ ಮಾಡಿದ್ರು, ಕೊಲಂಬಿಯಾ ಉತ್ಪನ್ನಗಳ ಮೇಲೆ 50% ಸುಂಕ ಹೆಚ್ಚಿಸುವ ಘೋಷಣೆಯನ್ನ ಮಾಡಿಬಿಟ್ರು. ಅಲ್ಲದೆ ಕೊಲಂಬಿಯಾ ಅಧಿಕಾರಿಗಳ ವೀಸಾ ರದ್ದು ಮಾಡ್ತೀವಿ ಅಂತ ಬೆದರಿಕೆ ಬೇರೆ ಹಾಕ್ಬಿಟ್ರು. ಅಲ್ಲಿಗೆ ಕೊಲಂಬಿಯಾ ಅಧ್ಯಕ್ಷರು ಉಲ್ಟಾ ಹೊಡೆದ್ಬಿಟ್ರು. ಸ್ವದೇಶಕ್ಕೆ ವಾಪಸ್ ಆಗುವ ಅಕ್ರಮ ವಲಸಿಗರನ್ನ ಬಿಟ್ಕೊಳ್ಳೋದಾಗಿ ತಿಳಿಸಿದ್ರು. ತಕ್ಷಣವೇ ಟ್ರಂಪ್ ಸಹ ತಮ್ಮ ಘೋಷಣೆಗಳನ್ನು ಹಿಂಪಡೆದ್ಬಿಟ್ರು. ಚೆನ್ನಾಗಿದೆ ಇಬ್ಬರು ಆಟಗಳು. ಈ ಮಧ್ಯೆ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚೋಕೆ ಪೊಲೀಸರು ನ್ಯೂಯಾರ್ಕ್ ಮತ್ತು ನ್ಯೂಜೆರ್ಸಿಯ ಗುರುದ್ವಾರಗಳಿಗೆ ನುಗ್ಗಿದ್ದಾರೆ. ಇದಕ್ಕೆ ಸಿಖ್ಖರಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ. ಇನ್ನೊಂದು ಕಡೆಗೆ ಭಾರತದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹಲೋ ಟ್ರಂಪ್ ಅಂತ ಹೇಳಿ ಒಂದು ಫೋನ್ ಮಾಡಿ ಮಾತಾಡಿದಾರಂತೆ. ಏನು ಮಾತಾಡಿದ್ರು? ಅಕ್ರಮ ಅವ್ರಿಗೆ ಏನಾದರೂ ಆ ವಿಚಾರದಲ್ಲಿ ಮಾತಾಡಿದ್ರೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಮಾತಾಡಿದಾರಂತೆ. ವಿಧಾನಸೌಧದ ಮುಂಭಾಗದಲ್ಲಿ 21 ಕೋಟಿ ಖರ್ಚನ್ನ ಮಾಡಿ ನಿರ್ಮಿಸಿರುವಂತಹ 43 ಅಡಿ ಎತ್ತರದ ತಾಯಿ ಭುವನೇಶ್ವರಿಯ ಕಂಚಿನ ಪ್ರತಿಮೆ ಇವತ್ತು ಮುಖ್ಯಮಂತ್ರಿಗಳು ಲೋಕಾರ್ಪಣೆ ಮಾಡಿದರು. ಕನ್ನಡಕ್ಕಾಗಿ ಹೋರಾಟ ಮಾಡಿದವರ ಮೇಲೆ ಇರೋ ಎಲ್ಲಾ ಕೇಸ್ಗಳನ್ನು ವಾಪಸ್ ಪಡೆಯೋ ಘೋಷಣೆಯನ್ನು ಸಿಎಂ ಮಾಡಿದರು. ಕಾರ್ಯಕ್ರಮ ಪ್ರಯುಕ್ತ ಕನ್ನಡ ಬಾವುಟ, ವಿದ್ಯುತ್ ದೀಪಾಲಂಕಾರ ವಿಧಾನಸೌಧವನ್ನು ಕಂಗೊಳಿಸುವಂತೆ ಮಾಡಿತು. ಕನ್ನಡ ಪರ ಹೋರಾಟ ಮಾಡದಂತ ಎಲ್ಲ ಕನ್ನಡಿಗರ ಮೇಲೆ ಏನೇನು ಕೇಸ್ಗಳು ಹಾಕಿದ್ದಾರೆ ಆ ಎಲ್ಲ ಕೇಸ್ಗಳನ್ನು ಕೂಡ ವಾಪಸ್ ತಗೋತೀವಿ. ಯಾರ್ಯಾರು ಕೇಸ್ಗಳಿದೆ ಅರ್ಜಿ ಕೊಟ್ರೆ ಆ ಕೇಸ್ಗಳನ್ನೆಲ್ಲ ಕ್ಯಾಬಿನೆಟ್ ನಲ್ಲಿ ಇಟ್ಟು ವಾಪಸ್ ತಗೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಇನ್ನು ಕೇಜ್ರಿವಾಲ್ ದೆಹಲಿಯ ಚುನಾವಣೆಗೆ ಇನ್ನೇ 7 ದಿನಗಳಷ್ಟೇ ಉಳಿದಿದೆ. ಈ ಹೊತ್ತಲ್ಲಿ 15 ಗ್ಯಾರಂಟಿಗಳ ಪ್ರಣಾಳಿಕೆಯನ್ನು ಆಮ್ ಆದ್ಮಿ ಪಕ್ಷ ಪ್ರಕಟಿಸಿದೆ. ಇದಂತೂ ಭಾರಿ ಮಜಾ ಇದೆ ನೋಡಿ. ಯುವಕರಿಗೆ ಉದ್ಯೋಗ, ಇದನ್ನು ಆವಾಗಲೂ ಹೇಳಿದರು 2014. ಅರ್ಹ ಮಹಿಳೆಯರಿಗೆ ಮಾಸಿಕ 2,100 ರೂಪಾಯಿ ಅಂತೆ. 60 ವರ್ಷ ಮೇಲ್ಪಟ್ಟವರಿಗೆ ಸರ್ಕಾರಿ ಖಾಸಗಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ, ಅದನ್ನು ಕೇಂದ್ರವು ಕೊಡ್ತಾ ಇದೆ. ನೀರಿನ ಬಾಕಿ ಬಿಲ್ ಮಾಫಿ ಅಂತೆ. 24 ಗಂಟೆ ನೀರು ಪೂರೈಕೆ ಅಂತ. ಇದನ್ನು 10 ವರ್ಷ ಆಗೋಯ್ತು. ಯಮುನೆಯ ಶುದ್ಧೀಕರಣ, ಅದನ್ನು ಹೇಳ್ತಾನೆ ಇದ್ದಾರೆ ಪ್ರತಿ ಚುನಾವಣೆಯಲ್ಲೂ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪ್ರಯಾಣ, ಮೆಟ್ರೋದಲ್ಲಿ 50% ರಿಯಾಯಿತಿ. ಅಲ್ಲಿಗೆ ಕತೆ ಗೋವಿಂದ ದೆಹಲಿದು. ಅರ್ಚಕರಿಗೆ ಮಾಸಿಕ 18,000, ರೈತರಿಗೆ ಉಚಿತ ಕರೆಂಟು. ದೆಹಲಿಯಲ್ಲಿ ರೈತರು ಎಷ್ಟಿದ್ದಾರೆ? ಉಚಿತ ನೀರಿನ ಸೌಲಭ್ಯ, ಆಟೋ ಟ್ಯಾಕ್ಸಿ ಚಾಲಕರ ಹೆಣ್ಮಕ್ಕಳ ಮದುವೆಗೆ 1 ಲಕ್ಷ, ಅವರ ಮಕ್ಕಳಿಗೆ ಉಚಿತ ವಿಮೆ, ಉಚಿತ ತರಬೇತಿ, ಹೀಗೆ ಎಲ್ಲರಿಗೂ ಉಚಿತ ಗ್ಯಾರಂಟಿಗಳ ಭರವಸೆ. ಒಟ್ಟಾರೆ ಹೇಳ್ಬಿಡಿ, ದೆಹಲಿಯಲ್ಲಿ ಯಾರೇ ಬಂದರೂ ಕೂಡ ಅವರಿಗೆಲ್ಲವೂ ಕೂಡ ಉಚಿತ. ಯಾರೂ 1 ರೂಪಾಯಿ ಖರ್ಚು ಮಾಡುವಂಗಿಲ್ಲ.
ಇನ್ನು ನಟ ಕಿಚ್ಚ ಸುದೀಪ್ ಅವರಿಲ್ಲದೆ ಬಿಗ್ ಬಾಸ್ ಊಹಿಸಿಕೊಳ್ಳಲು ಕೂಡ ಸಾಧ್ಯವಿಲ್ಲ. ಸುದೀಪ್ ಅವರನ್ನ ಮುಂದಿನ ಆವೃತ್ತಿಗಳಿಗೂ ಕೂಡ ಕರೆತರ್ತೀವಿ, ಅವರ ಮನವೊಲಿಸ್ತೀವಿ ಅಂತ ರಿಯಾಲಿಟಿ ಶೋ ನಿರ್ದೇಶಕ ಪ್ರಕಾಶ್ ಗೋಪಾಲ್ ಕೃಷ್ಣ ಈಗ ತಿಳಿಸಿದ್ದಾರೆ. ಇನ್ನು 50 ಲಕ್ಷ ಪ್ರಶಸ್ತಿ ಹಣದಲ್ಲಿ ಹನುಮಂತ ಮನೆ ಕಟ್ಟಿಸಿ ಮದುವೆ ಆಗ್ತಾರಂತೆ. ಕೊನೆ ಸೀಸನ್ ಅಲ್ಲ, ನೆಕ್ಸ್ಟ್ ಸೀಸನ್ ಬರುತ್ತೆ, ಮಾತುಕತೆ ಇದೆ. ಸುದೀಪ್ ಸರ್ ಇಲ್ಲದೆ ಬಿಗ್ ಬಾಸ್ ಇಮೇಜ್ ಮಾಡಕ್ಕಾಗತ್ತಾ? ಕನ್ವಿನ್ಸ್ ಮಾಡ್ತೀವಿ. ಸೀಸನ್ ಸಾಕು, ಇನ್ ಮುಂದೆ ಬೇಡ ಅನ್ನೋ ತರ ಇದ್ರು. ನಾವು ಮತ್ತೆ ಇನ್ನೊಂದ್ಸಲಿ ಮಾತಾಡ್ತೀವಿ. ವಿಲ್ ಡು ಸಮಥಿಂಗ್ ವಿಲ್ ಹ್ಯಾಪನ್, ಸಮಥಿಂಗ್ ಫಾಸ್ಟ್. ಬಾಸ್ ಸೀಸನ್ 11 ಕಪ್ ಗೆದ್ದಿಲ್ಲ. ಕರ್ನಾಟಕದ ಜನತೆ ನನ್ನ ವೋಟ್ ಮಾಡಿ ಗೆಲ್ಸ್ಯಾರ. ಏನಾರ ಆಗ್ಲಿ ಮನಿ ಕಟ್ಟಿಸ್ತೀನಕ ಮದುವೆ ಹಾಕಿನಿ. ಸುದೀಪ್ ಸರ್ ಶನಿವಾರ ಹೇಳಿರೋ ಮಾತು ಎಲ್ಲಿ ಎಡುವುದಾಗ ಒಂದೊಂದು ಮಾತು ಹೇಳ್ಯಾರಲ್ರಿ, ಆ ಮಾತೆಲ್ಲ ತಲೆಯಾಗ ಅದವಕ್ಕ. ಜೀವನದಾಗ ಏನಾರ ತಪ್ಪಿ ಎಡವಿ ಬಿದ್ರು ಸುದೀಪ್ ಸರ್ ಹೇಳಿರೋ ಮಾತು ನೆನಪಿಸ್ಕೊಂಡ್ರ ಹೊಳ್ಳಿ ತಿದ್ಕೊಂತೀವಕ್ಕ.